ದೇವನಹಳ್ಳಿ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಡಾ ಕೆ ಸುಧಾಕರ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿರುವ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿ ಎಲ್ಲರನ್ನೂ ಒಗ್ಗೂಡಿಸಿ ಚುನಾವಣೆಯಲ್ಲಿ ಗೆಲುವು ಸಾಧಿಸುವುದು ಖಚಿತ. ಮಗನಿಗೆ ಟಿಕೆಟ್ ತಪ್ಪಿರುವುದಕ್ಕೆ ವಿಶ್ವನಾಥ್ರವರಿಗೆ ಬೇಸರವಿರಬಹುದು. ನನ್ನ ಜೊತೆ ವೇದಿಕೆ ಹಂಚಿಕೊಳ್ಳುವುದಿಲ್ಲ ಎಂದು ಕೋಪದಿಂದ ಮಾತನಾಡಿದ್ದಾರೆ. ಅವು ರಾಜಕೀಯದಲ್ಲಿ ಮಾಮೂಲಿ. ಮುಂದೆ ಅವರು ಸಮಯ ಸಿಕ್ಕಾಗ ಮನೆಗೆ ಭೇಟಿ ನೀಡಿ ಮಾತುಕತೆ ನಡೆಸುತ್ತೇನೆ. ಪಕ್ಷದ ಕಟ್ಟಾಳಾಗಿ ವರ್ತಿಸುತ್ತಾರೆ ಎಂಬ ಆಶಾ ಭಾವನೆಯಲ್ಲಿದ್ದೇನೆ ಎಂದರು. ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಸಭೆಯನ್ನ ನಾವು ಮಾಡಿದ್ದೇವೆ. ಅದೇ ರೀತಿ ಇಲ್ಲಿ ಕೂಡ ಪೂರ್ವಭಾವಿ ಸಭೆಯನ್ನ ನಮ್ಮ ಮಾಜಿ ಶಾಸಕರು ನಮ್ಮೆಲ್ಲ ಪಕ್ಷದ ಮುಖಂಡರುಗಳ ಒಂದು ನಾಯಕತ್ವದಲ್ಲಿ ಆಯೋಜನೆ ಮಾಡಿದರು. ಬೂತ್ ಮಟ್ಟದ ಎಲ್ಲ ಮುಖಂಡರುಗಳ ಜೊತೆ ಆ ಒಂದು ಸಭೆ ಕೂಡ ಇವತ್ತು ಅರ್ಥಪೂರ್ಣವಾಗಿ ಆಗಿದೆ. ಮುಂದೆ ಯಾವ ರೀತಿ ಸಾರ್ವಜನಿಕವಾದಂತಹ ತಾಲೂಕು ಮಟ್ಟದ ಒಂದು ಚುನಾವಣಾ ಪ್ರಚಾರದ ಸಭೆಯನ್ನು JDS ಮತ್ತು BJPಯ ಸಮನ್ವಯತೆಯ ಸಭೆಯನ್ನು ಮಾಡುವಂಥದ್ದು ಮತ್ತು ಅದರ ಮೂಲಕ ಸಾರ್ವಜನಿಕ ಸಭೆಯನ್ನು ಮಾಡಿ ಯಾವ ರೀತಿ ಜಿಲ್ಲಾ ಪಂಚಾಯಿತಿ ಹಂತದಲ್ಲಿ ಹೋಗಿ ಪ್ರಚಾರ ಸಭೆಗಳನ್ನು ಹಮ್ಮಿಕೋಬೇಕು ಅಂತೇಳಿ ಇವತ್ತು ನಾವೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ಭಾಳ ಪಾಸಿಟಿವ್ ಆಗಿದೆ ಎಲ್ಲ ಕೂಡ. ನನಗೆ ನಿರೀಕ್ಷೆ ಇದೆ, ಇನ್ನೆಂದಿಗಿಂತಲೂ ಕೂಡ ಈ ಬಾರಿಯ ಒಂದು ಫಲಿತಾಂಶ ಭಾಳ ದೊಡ್ಡ ಅಂತರದಲ್ಲಿ ಇವತ್ತು BJP ಇವತ್ತು ಈ ಕ್ಷೇತ್ರದಲ್ಲಿ ಕೂಡ ಗೆಲುವನ್ನು ಸಾಧಿಸುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಕಳೆದ 2 ದಿನಗಳಿಂದ ಬದಲಾವಣೆ ಆಗ್ತಾರೆ ಇದೆಲ್ಲ ಪಾಪ ಅವರವರ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯಗಳು. ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ. ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಕಾರ್ಯಕರ್ತರನ್ನು, ದೊಡ್ಡ ಸಂಖ್ಯೆಯ ಕಾರ್ಯಕರ್ತರನ್ನು ಇಟ್ಕೊಂಡಿರುವಂಥ ಪಕ್ಷ. ಒಂದ್ಸಲಿ ತೀರ್ಮಾನ ಅತ್ಯಂತ ಯೋಚಿತವಾಗಿರ್ತಕ್ಕಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇದೆಲ್ಲ ಕೂಡ ಕೆಲವು ವೈಯಕ್ತಿಕ ಆಸೆ ದುರಾಸೆಗಳಿಂದ ನೀಡುವಂಥ ಒಂದು ವ್ಯಾಖ್ಯಾನ. ಎಲ್ಲರ ಮನೆಗೂ ಕೂಡ ವಿಶ್ವನಾಥ್ರವರು ಕೂಡ ನಮ್ಮ ಹಿರಿಯ ನಾಯಕರು. ಮಗನಿಗೆ ಇವತ್ತು ಅವಕಾಶ ತಪ್ಪಿರೋದ್ರಿಂದ ಅವರು ಸ್ವಾಭಾವಿಕವಾಗಿ ಸ್ವಲ್ಪ ಬೇಜಾರಿನಲ್ಲಿ ಇರ್ಬೋದು. ಆದರೂ ಕೂಡ ಇದನ್ನು ಮೀರಿ ಅವರು ಪಕ್ಷದ ಕಟ್ಟಾಳಾಗಿ ವರ್ತಿಸ್ತಾರೆ ಅಂತ ನಾನು ಆಶಾಭಾವನೆಯಿಂದ ಇದ್ದೇನೆ. ಅವರು ಸಮಯ ಕೊಟ್ಟಾಗ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಸಮಯ ಕೊಟ್ಟಾಗ ಖಂಡಿತವಾಗಿ ಕೂಡ ನಾನು ಅವ್ರ ಮನೆಗೆ ಭೇಟಿ ಕೊಟ್ಟು ಅವರನ್ನು ಕೂಡ ವಿಶ್ವಾಸದಲ್ಲಿ ಮುಂದೆ ಚುನಾವಣೆಯನ್ನು ಎದುರಿಸುವಂಥ ಕೆಲಸ ನಾವು ಮಾಡ್ತೇವೆ. ನಾವೆಲ್ಲ ಕೂಡ ಒಗ್ಗಟ್ಟಾಗಿ. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರುಗಳಾದ ಪಿಳ್ಳಮುನಿ ಶಾಮಪ್ಪ ಮತ್ತು ಜಿ ಚಂದ್ರಣ್ಣ, ಮುಖಂಡರುಗಳಾದ AKP ನಾಗೇಶ್, ಓಬದೇನಹಳ್ಳಿ ಮುನಿಯಪ್ಪ, ನಂಜೇಗೌಡ, ದೇಸೂರು ನಾಗರಾಜು, ಜಿಲ್ಲಾ ಉಪಾಧ್ಯಕ್ಷ ಬೂದಿಗೆರೆ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಹರ್ಷ ಪಿ, MMTV ನ್ಯೂಸ್, ದೇವನಹಳ್ಳಿ.